ಹಾಯ್ ಎವ್ರಿವನ್, ವೆಲ್ಕಮ್ ಟು ವಿನುತಾ ಸ್ಟುಡಿಯೋ. ಇವತ್ತಿನ ರಂಗೋಲಿ ಟ್ಯುಟೋರಿಯಲ್ಸ್ಲಿ ನಾನು 2 ರಂಗೋಲಿ ಹೇಳ್ಕೊಡ್ತಾ ಇದ್ದೀನಿ. ಅದು 2 ಕೂಡ ದೀಪಾವಳಿ ಹಬ್ಬಕ್ಕೆ ದೀಪಗಳು. ನೋಡೋಣ ಹಾಗಿದ್ರೆ ಹೇಗೆ ಹಾಕೋದು ಅಂತೇಳಿ ಅಂತ. ಬನ್ನಿ. ಈಗ ಮೊದಲನೇದು ನಾನು 15ರಿಂದ 1 ಚುಕ್ಕೆ ಇಟ್ಕೊಳ್ತಾ ಇದ್ದೀನಿ. ಇದು ಹೆಂಗೆ ಅಂತಂದರೆ 15 ಚುಕ್ಕಿ. ಇದು ಸಮ ಚುಕ್ಕೆ ಇಟ್ಕೋಬೇಕು. ಆ ಕಡೆ ಈ ಕಡೆ ಚುಕ್ಕಿ ಬಿಡ್ತಾ 1ರಿಂದ 1 ತನಕ ಬರೋದು. ಸೊ ಚುಕ್ಕೆ ಇಡ್ತೀನಿ ಇವಾಗ. ಈಗ ಮೊದಲನೇದು 15ರಿಂದ 1 ಚುಕ್ಕೆ ಇಟ್ಕೊಂಡಿದ್ದೀನಿ. ಈಗ ಯಾವ ಕಡೆಯಿಂದ ಕೆಳಗಡೆಯಿಂದ ತೋರಿಸ್ತೀನಿ ಹೇಗೆ ಅಂತೇಳಿ ಅಂತ. ಇದು ಮೊದಲನೇ ಸಾಲು ಅಂತ ಅಂದರೆ ಕೊನೆ ಚುಕ್ಕಿ ಮೊದಲನೇ ಸಾಲು, ಇದು 2ನೇ ಸಾಲು. 3ನೇ ಸಾಲಲ್ಲಿ ಮಧ್ಯದ 3ನೇ ಚುಕ್ಕಿಯಿಂದ ತಗೊಳ್ಳೋಣ. ಈಗ ದೀಪನ ಹೀಗೆ ಹೀಗೆ, ಆಮೇಲೆ ಇದಕ್ಕೆ ಈ ಚುಕ್ಕೆಗೆ ಇದನ್ನು ದೀಪನ ಬರೆಯೋಣ ಹೀಗೆ. ಇದಾದಮೇಲೆ ಮೇಲ್ಗಡೆಗೆ ಇಲ್ಲಿರುವಂಥ ಇದಕ್ಕೆ ದೀಪ ಬರೆಯೋಣ ಹೀಗೆ. ಅದರ ಪಕ್ಕದಲ್ಲಿ ಈ ಕಡೆಗೆ ಇಲ್ಲಿ 3 ಚುಕ್ಕೆಗೆ ಹೀಗೆ 3 ಆಯಿತು. ಈಗ ಎಲ್ಲದಕ್ಕೂ ಕೂಡ ಫ್ಲೇಮ್ ಬರೆಯೋಣಂತೆ. ಈಗ ಇಲ್ಲೊಂದು ದೀಪ ಬರುತ್ತೆ, ಆದರೆ ಇದಕ್ಕೆ ಜಾಯಿನ್ ಆಗುತ್ತೆ. ಹೆಂಗೆ ಅಂದರೆ ಈ ನೆಕ್ಸ್ಟ್ 3 ಚುಕ್ಕೆಗೆ ಈ ಥರ ಹಾಕ್ಕೊಂಡು ಈ ಚುಕ್ಕೆಗೆನೇ ಇದನ್ನು ಜಾಯಿನ್ ಮಾಡ್ತೀವಿ ಹೀಗೆ. ಆಮೇಲೆ ಇಲ್ಲಿ ಮಿಕ್ಕಿರೋ 3 ಚುಕ್ಕೆಯಿಂದ ಯಾವ ಥರ ಡಿಸೈನ್ ಬೇಕಾದ್ರೆ ಮಾಡ್ಬೋದು. ನಾನು ಇದನ್ನು ಇದಕ್ಕೆ ಜಾಯಿನ್ ಮಾಡ್ದಂಗೆ ಮಾಡ್ತಾಯಿದ್ದೀನಿ ಹೀಗೆ. ಆಮೇಲೆ ಇಲ್ಲಿಗೆ ನೀವು ಹಾಗೇನಾದ್ರು ಮಾಡ್ಬೋದು, ಇಲ್ಲಾಂದರೆ ಹೀಗೆ. ನಾನು ಈ ಮಧ್ಯ ಚುಕ್ಕೆ ಬಿಟ್ಬಿಟ್ಟು ಹಿಂಗೆ ಮಾಡ್ತಿದ್ದೀನಿ, ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿ. ಇದನ್ನು ಕೂಡ ಈ ಥರ ಡೆಕೋರೇಟ್ ಮಾಡ್ತಾಯಿದ್ದೀನಿ. ಸೊ ಈ ಥರ ಕಾಣಿಸುತ್ತೆ ಎಲ್ಲ ಕಡೆಗೂ ದೀಪ ಬಂದರೆ. ಸೊ ಬರೆಯೋಣ ಇವಾಗ. ಈಗ ಮಧ್ಯದಲ್ಲೂ ಕೂಡ ಸಣ್ಣ ಸಣ್ಣ ದೀಪ ಬರೋಂಗೆ ಮಾಡೋಣಂತೆ. ಸೊ ಇದೊಂಥರ 5ರಿಂದ 5 ಚುಕ್ಕೆ ಥರ ಆಗುತ್ತಿದ್ದು. ಸೊ ಇಲ್ಲಿಗೂ ಕೂಡ ಸ್ಮಾಲ್ ಇಲ್ಲಿ ಹೀಗೆ ಈ ಥರ ದೀಪ ಬರೋಂಗೆ ಮಾಡೋಣಂತೆ ಎಲ್ಲ ಕಡೆಗೂ. ಈಗ 4 ದೀಪ ಬಂತು. ಈಗ ಮಧ್ಯದಲ್ಲಿ ಬೇರೆ ಥರ ಡಿಸೈನ್ ಮಾಡುವ. ಇಲ್ಲಿ ಲ್ಯಾಂಪ್ ಓಕೆ. ಈಗ ಏನಾದರೂ ಚೆನ್ನಾಗಿ ಒಂದು ಸ್ವಲ್ಪ ಡೆಕೋರೇಟ್ ಮಾಡೋಣ. ಇಲ್ಲಿಗೆಲ್ಲ ಒಂದೊಂದು ಚಿಕ್ಕೆ ಉಳಿದಿದೆ. ಸೊ ಹೇಗಾದರೂ ಜಾಯಿನ್ ಮಾಡೋ ಹಂಗೆ ಏನಾದರೂ ಮಾಡುವ. ಈ ಥರ ನಾನು ಸ್ವಲ್ಪ ಕಲರ್ ಹಾಕಿದ್ದೀನಿ, ಬಟ್ ನೀವು ಯಾವ ಥರ ಬೇಕಾದ್ರೆ ಕಲರ್ ಹಾಕ್ಕೋಬೋದು. ಇದು ಕೂಡ 15ರಿಂದ 1 ಇದು ಕೂಡ ಸೇಮ್ ಅದೇ ಥರನೇ ಚಿಕ್ಕೆ ಇಟ್ಕೊಳ್ಳೋದು. 15 ಚಿಕ್ಕೆ 1 ತನಕ ಬರೋ ತನಕ ಆಚೆ ಈಚೆ ಚಿಕ್ಕೆ ಬಿಟ್ಟು ಇಡ್ತಾ ಹೋಗೋದು. ಈಗ ರೋಸ್ ಬರುತ್ತೆ. ಈ 4 ಕಡೆಗೆ ರೋಸು, 4 ಕಡೆಗೆ ದೀಪ, ಮಧ್ಯದಲ್ಲಿ ಡಿಸೈನ್ ಬೇಕಾದ್ರೆ ಏನು ಬೇಕಾದ್ರೆ ಹಾಕೋಬೋದು. ನಾನು ಪದ್ಮ ಹಾಕಿದ್ದೀನಿ. ಸೊ ಇಲ್ಲಿಂದ ಶುರು ಮಾಡ್ತೀನಿ ಇವಾಗ.
ಇಲ್ಲಿ ನೋಡಿ, ಈ 3 ಚುಕ್ಕೆ ಇರುತ್ತಲ್ಲ, ಮೊದಲನೇ ಚುಕ್ಕೆ ಬಿಟ್ಟು 3 ಚುಕ್ಕೆ ಇರುತ್ತಲ್ಲ, ಆ ಚುಕ್ಕೆಗೆ ಒಂದು ಕರ್ವಿಯಾಗೆ ಲೈನ್ ಹಾಕ್ಕೊಳ್ಳೋಣ ಹೀಗೆ, ಆಯಿತಾ. ಆಮೇಲೆ ಈ ಚುಕ್ಕೆನ ಅದಕ್ಕೆ ಜಾಯಿನ್ ಮಾಡೋಣ. ಇದು ರೋಸ್ ಆಗಿರೋದ್ರಿಂದ ಸುಮ್ಮನೆ ಹೀಗೆ ರೌಂಡಕ್ಕೆ ಮಾಡ್ಕೊಂಡಿದ್ದೀನಿ, ತೋರಿಸ್ತೀನಿ ಹೆಂಗೆ ಬರುತ್ತೆ ಅಂತ. ಆಮೇಲೆ ಈ ಚುಕ್ಕೆಗೆ ಇಷ್ಟು ಚುಕ್ಕೆಗೆ ಜಾಯಿನ್ ಮಾಡೋಣ ಹೀಗೆ, ಇಲ್ಲಿ ಬರ್ತಿರೋಂಥ ನೆಕ್ಸ್ಟ್ ಚುಕ್ಕೆ ಈ ಥರ ಜಾಯಿನ್ ಮಾಡೋದು. ಆಮೇಲೆ ಇಲ್ಲೇನು ಗೊತ್ತಾ, ಇಲ್ಲಿಗೊಂದು ಸರ್ಕಲ್ ಅಂದರೆ ಒಳಗಡೆಗೆ ರೋಸು ಈ ಥರ ಬಂದಿರೋಂಗೆ, ಇದು ಇಲ್ಲಿ ಪೆಟಲ್ಸು ಸ್ವಲ್ಪ ಕ್ರಾಸಾಗೆ ಎಲ್ಲಾದರೂ ಹಿಂಗೆ ಬಂದಿರೋ ಮಾಡೋಣ, ಸರಿನಾ. ಆಮೇಲೆ ಈ ಚುಕ್ಕೆಗೆ ಇಲ್ಲಿ 2 ಚುಕ್ಕೆ ಬರುತ್ತಲ್ಲ ಇಲ್ಲಿಗೀಗ ಇನ್ನೊಂದು ಪೆಟಲ್ಸು ಎರಡೂ ಕಡೆಗೆ ಹೀಗೆ ಬಂದಿರೋಂಗೆ ಇದಕ್ಕೀಗ ಜಾಯಿನ್ ಮಾಡೋಣ. ಸೊ ಇದು ರೋಸ್ ಆಯಿತು. ಈಗ ಇದಕ್ಕೆ ಬಂದಿರೋಂಥ ಇಲ್ಲಿ ಈ ಚುಕ್ಕೆಗೆ ನಾವು ಒಂದು ಲೀಫ್ ಥರ ಮಾಡೋಣ. ಇಲ್ಲಿ 2 ಚುಕ್ಕೆಗೆ ಇಲ್ಲೂ ಸ್ಟೆಮ್, ಇದು 1 2 ಚುಕ್ಕೆಗೆ ಸ್ಟೆಮ್ ಬರುತ್ತೆ. ಈ ಚುಕ್ಕೆಗೆ ಲೀಫ್ ಮಾಡೋಣ ಹೀಗೆ, ಲೀಫ್ ಮಾಡೋಣ. ಅದೇ ಥರ 4 ಕಡೆಗೂ ಬರುತ್ತೆ. ಫಸ್ಟು ಎಲ್ಲ ಕಡೆಗೂ ರೋಸ್ ಬರ್ಕೊಂಡ್ಬಿಡೋಣ. ಈಗ ಇಷ್ಟು ರೋಸ್ ಆಯ್ತಿದ್ದು, ಇಲ್ಲೆಲ್ಲ 4 ಕಡೆಗೆ ದೀಪ ಬರೆಯೋಣ. ಹೇಗೆ ಅಂತಂದರೆ 2 ಚುಕ್ಕೆ ಜಾಯಿನ್ ಮಾಡೋಣ. ಇವಾಗ ಇಲ್ಲಿಗೆ ದೀಪ ಮತ್ತು 3 ಚುಕ್ಕೆಗೆ ಈ ಥರ ಜಾಯಿನ್ ಮಾಡೋಣ. ಇಲ್ಲಿ ಇವಾಗ ಹೀಗೆ ಈ ಥರ ಮಾಡುವ. ನೆಕ್ಸ್ಟ್ 4 ಕಡೆಗೂ ಅದನ್ನು ಮಾಡ್ಕೊಂಡು ಬರ್ತೀನಿ. ಇಷ್ಟ ಆಯ್ತು. ಇವಾಗ ಮಿಡಲಲ್ಲಿ ಒಂದು ಪದ್ಮ ಬರಿತೀನಿ ನಾನು. ಸ್ವಲ್ಪ ಡೆಕೋರೇಟ್ ಮಾಡೋಣ. ಇವತ್ತಿನ 2 ರಂಗೋಲೆ ಕೂಡ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇದು ಮತ್ತು ಇದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವೀಕ್. ಬಾಯ್.